ಹಬ್ಬದ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ಈ ಕಡೆ ಲಾಸ್ಟ್ ಒಂದು ಬೇಕಿತ್ತೋ ಒದ್ಬಿಟ್ಟ. ಯಾಕೆ ಬೇಕಿದ್ದೆ? ಹಾಂ 6:30 ಯಾಕಿದ್ದೆ? ನನ್ನ ಚೆನ್ನಾಗಿ ಮಂಕಬೇಕು ತಾನೆ. ಏನು ಕೆಲಸ ಕಡಿಯಾಕಿದ್ದೆ? ಇವತ್ತು ಹಬ್ಬ ಅಲ್ವಾ? ಅಜ್ಜಿ ಕೆಲಸ ಮಾಡ್ಕೋಬಾರ್ದಾ? ಹಾಂ ಹಾಂ ಹೇ ತಂಗಿ ಜಾಗ ಇವತ್ತು ನೀನು ಶಿಫ್ಟ್ ಮಾಡ್ಕೊಂಡ. ಬೇಕಿತ್ತು ಅಲ್ಲಿ ಆಚಿಕೊಯ್ದೀಯಾ? ಹಾಂ ಓಹೋ ಎರಡು ಒಟ್ಟೊಟ್ಟಿಗೆ ಹೊತ್ತು ಬ್ಯಾಡವಲ್ಲ ಪೂಜಿತಿ. ನೀವು ಕರ ಬಿಟ್ಕೊಳಕ್ಕೆ ಹೋದಾಗ ಆ ಕಡೆಗೆ ತಿರುಗ್ಲಾ ಈ ಕಡೆಗೆ ತಿರುಗ್ಲಾ. ಹಂಗೆ ಆಟ ಹಂಗೆ ಆಟ ಹಂಗೆ ಆಟ ಬನ್ನಿ. ಬೇಕಿತ್ತೋ? ಹಾಯ್ ಮೈ ಟು ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ. ಇದು ದೀಪಾವಳಿ ಹಬ್ಬದ ಮೊದಲನೇ ದಿನದ ವಿಡಿಯೋ. ದೀಪಾವಳಿ ಹಬ್ಬ ಆಗಿರೋದ್ರಿಂದ ಅಮ್ಮ ಸಗಣಿಯಲ್ಲಿ ಈ ಥರ ಕೆರ್ಕನ್ನು ಹಾಕ್ತಾ ಇದ್ದಾರೆ. ಮೊದಲನೇ ದಿನ 1 ಹಾಕ್ತೀವಿ, ಹಾಗೆ 2ನೇ ದಿನ 2 ಹಾಕ್ತೀವಿ, 3ನೇ ದಿನ ದೊಡ್ಡ ಕೆರ್ಕನ್ನು ಹಾಕ್ತೀವಿ. ಹಾಗೆ ನಿಮ್ಮ ಕಡೆನೂ ಈ ಥರ ಕೆರ್ಕನ್ನು ಹಾಕ್ತಾರ ಅಥವಾ ಹಾಕಿದ್ರು ಕೂಡ ನಿಮ್ಮ ಕಡೆ ಅದನ್ನು ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಲ್ಲರಿಗೂ ನನ್ನ ಹಾಗೆ ಮಕ್ಕಳ ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಮನೆಯಲ್ಲೂ ಹಾಗೂ ಮನಸ್ಸಲ್ಲೂ ಕೂಡ ಬೆಳಕು ತುಂಬಿರಲಿ ಅಂತ ಆಶಿಸ್ತೀನಿ. ಇದು ನಾನು ನನ್ನ ಮಕ್ಕಳೊಂದಿಗೆ ಆಚರಿಸ್ತಿರೋ 2ನೇ ವರ್ಷದ ದೀಪಾವಳಿ ಹಬ್ಬ. ಮೊದಲನೇ ವರ್ಷ ದೀಪಾವಳಿ ಇದ್ದಾಗ ನನ್ನ ಮಕ್ಕಳಿಗೆ 3 ತಿಂಗಳು ಅಥವಾ 4 ತಿಂಗಳು ಅನಿಸುತ್ತೆ. ಆವಾಗ ಹಿಂಗೋ ಚೆನ್ನಾಗಿ ಹಬ್ಬ ಆಗೋದು, ಏಕೆಂದರೆ ಅವಿನ್ನೂ ಮಲಗಿರೋವು. ಇನ್ನು ಉಳಿದಿರೋ ಕೆಲಸ ಮಾಡ್ಕೊಳೋದಕ್ಕೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಬಟ್ ಈ ಸಲನೇ ಒಂಥರ ಚಾಲೆಂಜ್ ಅಂತಲೇ ಹೇಳ್ಬೋದು ಹಬ್ಬ ಮಾಡೋದಕ್ಕೆ. ಈಗ ಇವ್ರನ್ನ ಹಿಡ್ಕೊಂಡು ಹಬ್ಬ ಮಾಡೋದು ಇದೆಯಲ್ಲ, ಮಾಮೂಲಿ ದಿನವೇ ಕಷ್ಟ, ಇನ್ನು ಹಬ್ಬದ ದಿನ ಕೇಳಬೇಕಾ? ನೋಡೋಣ ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಈಗ ತಿಂಡಿ ಎಲ್ಲ ತಿಂದುಬಿಟ್ಟು ಅಮ್ಮ ನಾನು ಇಬ್ಬರು ಸೇರಿ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದೀವಿ. ಇವ್ರನ್ನ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ ಅದೇ ಒಂದು ದೊಡ್ಡ ಕೆಲಸ. ಏಕೆಂದರೆ ಇವ್ರು ಸ್ನಾನ ಮಾಡಿಸೋವರೆಗೂ ಯಾವ ಕೆಲಸನೂ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಇವ್ರು ಸ್ನಾನ ಮಲ್ಕೊಂಡ್ಮೇಲೆ ನಾವು ಏನು ಬೇಕಾದರೂ ಕೆಲಸ ಮಾಡ್ಕೋಬೋದು. ಇವ್ರು ಮಲ್ಕೊಂಡ್ರೇ ಒಂಥರ ನೆಮ್ಮದಿ, ಏಕೆಂದರೆ ಕೆಲಸ ಮಾಡ್ಕೋಬೋದು ಅನ್ನೋ ಒಂದು ಭರವಸೆ ಸಿಗುತ್ತೆ. ಬಟ್ ನೆಮ್ಮದಿಯಾಗಂತೂ ಮಲ್ಕೊಳ್ತಾರ ಇಲ್ಲ. ನನ್ನ ಮಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲ್ಕೊಳ್ತಾನೆ ಅಂದರು. ನನ್ನ ಮಗಳಂತೂ ನೆಮ್ಮದಿಯಾಗಿ ಮಲ್ಕೊಳೋದೇ ಇಲ್ಲ. ಅದು ಎಷ್ಟು ಸಲ ಇದೆ ಅಂತಾಳೆ, ಒಂದು 4-5 ಸಲ ಅಂತೂ ಪಕ್ಕ ಇದೆ ಅಂತಾಳೆ. ಅವಳನ್ನು ನಾನು ಹೋಗಿ ಮಲಗಿಸಿ ಬರಬೇಕಾಗುತ್ತೆ. ಸೊ ಅವಳಿ ಜವಳಿ ಮಕ್ಕಳಿರೋ ಮನೆಯಲ್ಲಿ ಎಲ್ಲ ಕೆಲಸನೂ ಡಬಲ್ಲೇ ಅಲ್ವಾ. ನೋಡಿ, ಈಗ 1 ಮಗು ಸ್ನಾನ ಮಾಡಿಸೋ ಜಾಗದಲ್ಲಿ 2 ಮಗು ಸ್ನಾನ ಮಾಡಿಸೋದು. ಸೊ ಅದರಲ್ಲಿ ಎಷ್ಟು ಟೈಮ್ ಹೋಗುತ್ತೆ ಅಲ್ವಾ. ಅಟ್ಲೀಸ್ಟ್ ಬೆಳಗಿನ ಟೈಮ್ ಆದರೂ ಒಂದು 8 ಗಂಟೆ 9 ಗಂಟೆ ಹೆಂಗಿದ್ರೆ ಎಷ್ಟೋ ಕೆಲಸ ಆಗ್ತವೆ. ಬಟ್ ನೀವೇ ನೋಡಿದ್ರಲ್ಲ, ಒಂದೊಂದ್ಸಲಿ 6 ಗಂಟೆ 6:30 ಈ ಥರ ಎದ್ದು ಬಿಡ್ತಾರೆ. 7 ಗಂಟೆ ಮೇಲೆ ಒಂದಿಂದಲೂ ಕೂಡ ಎದ್ದಿಲ್ಲ, ಕಡಿಮೆ ಆ ಥರ ಎದ್ದೇಳೋದು. ಸೊ ಹಂಗಾಗಿ ನಮ್ಮ ಮನೆ ಕೆಲಸಗಳಾಗೋದು ನಿಧಾನ ಆಗುತ್ತೆ. ಮಾಮೂಲಿ ದಿನನಾದರೂ ಅಷ್ಟೇ, ಹಬ್ಬದ ದಿನ ಆದರೂ ಅಷ್ಟೇ, ಎಲ್ಲರ ಮನೇಲೂ ಆದಮೇಲೆ ನಮ್ಮ ಮನೇಲಿ ಆಗೋದು. ಈಗ ನಾನು ಇಬ್ಬರು ಮಕ್ಕಳನ್ನು ಸ್ನಾನ ಮಾಡಿಸಿ ಇಬ್ಬರನ್ನು ಮಲಗಿಸಿದ್ದಾಯಿತು. ಅದಾದ ನಂತರ ಪೂಜೆಗೆ ಹಾಗೆ ಬಾಗಿಲುಗಳಿಗೆ ದೇವ್ರ ಫೋಟೋಗಳಿಗೆ ಎಲ್ಲ ಹೂ ಬೇಕಾಗಿತ್ತು. ಹಾಗಾಗಿ ಅಮ್ಮ ನಾನು ಇಬ್ಬರು ಕೂಡ ಕಟ್ಟೋಕೆ ಕೂತಿದ್ದೀವಿ. ನೈಟ್ ಕಟ್ಟೋಣ ಅಂತ ಅಂದ್ಕೊಂಡ್ವಿ, ಬಟ್ ಇವರು ಬೇಗ ಮಲ್ಕೊಳ್ಳೋದಿಲ್ಲ ಅಲ್ವಾ, ಹಂಗಾಗಿ ನೈಟ್ ಕಟ್ಟೋದಕ್ಕೆ ಆಗಲಿಲ್ಲ. ಹಾಗಾಗಿ ಕೂತ್ಕೊಂಡಿಬ್ಬರು ಕೂಡ ಕಟ್ತಾ ಇದ್ದೀವಿ. ನನಗೆ ಹೂ ಕಟ್ಟೋದಂದರೆ ತುಂಬಾ ಇಷ್ಟ. ಎಂಥ ಹೂ ಬೇಕಾದರೂ ಕಟ್ತೀನಿ. ಕಾಕಟದ ಹೂವು, ಕನಕಾಂಬರ ಹೂವು, ಮಲ್ಲಿಗೆ ಹೂವು, ಸೇವಂತಿಗೆ ಹೂವು, ಬಟಾನ್ಸ್ ಹೂವು, ಸೊ ಎಂಥ ಹೂ ಬೇಕಾದರೂ ಕಟ್ತೀನಿ ನಾನು. ಮೊದಲೆಲ್ಲ ನಮ್ಮ ಹೊಲದಲ್ಲಿ ನಾವೇ ಬೆಳೀತಾ ಇದ್ವಿ ಸೇವಂತಿಗೆ, ಬಟಾನ್ಸು ಈ ಥರ ಎಲ್ಲ.
ಇನ್ನು ಮನೆ ಹತ್ರ ಕನಕಾಂಬ್ರ, ಮಲ್ಲಿಗೆ, ಕಾಕಡ ಈ ಥರ ಗಿಡಗಳು ಬೆಳೀತಾ ಇದ್ವಿ. ನಾನು ಹೂ ಕಟ್ಟೋದನ್ನು 6th ಸ್ಟ್ಯಾಂಡರ್ಡ್ ಇದ್ದಾಗಿಂದನೇ ಕಲ್ತ್ಕೊಂಡಿದ್ದೆ. ಮದುವೆಗಿಂತ ಮುಂಚೆ ಎಲ್ಲ ಹಬ್ಬ, ಈ ಥರ ದೀಪಾವಳಿ ಹಬ್ಬ, ಗೌರಿ ಹಬ್ಬ, ಯಾವುದೇ ಒಂದು ಹಬ್ಬ ಬಂದರೂ ಹೂ ಬೆಳೆದಿರೋರ ಮಲ್ಲಿ ನಾವು ಹಾಕಿಸ್ಕೊಳ್ತಾ ಅಮ್ಮ ನಾನು ಇಬ್ಬರು ಕೂಡ ಹಾಕಿಸ್ಕೊಳ್ತಾ ಇದ್ವಿ. ಒಂದು 10 kg 15 kg ದಿನಕ್ಕೆ ಈ ಥರ ಹಾಕಿಸ್ಕೊಂಡು ಕಟ್ಕೊಡ್ತಿದ್ವಿ ಅವ್ರಿಗೆ. ಅವಾಗೇನಿಲ್ಲ ಅಂದರೂ ಒಂದು 8 ರೂಪಾಯಿ ಅಥವಾ 10 ರೂಪಾಯಿ ಈ ರೀತಿ ಇತ್ತು ಒಂದು ಮಾರು ಹೂ ಕಟ್ಟಿದ್ದಕ್ಕೆ. ಹಾಗೆ ನಮ್ಮನೆ ಹತ್ರ ಬೆಳೆದಿರೋ ಕನಕಾಂಬ್ರ ಗಿಡಗಳು, ಹಾಗೆ ಕಾಕಡ ಗಿಡಗಳು ಅವೆಲ್ಲ ಸೇರಿ ಕನಕಾಂಬ್ರ ಒಂದು 5 ಮಾರು ಸಿಗೋವು, ಹಾಗೆ ಕಾಕಡದು ಒಂದು 3 ಮಾರು ಸಿಗೋವು. ಇವನ್ನೆಲ್ಲ ಕೂಡ ಕಟ್ಟಿ ಕೊಡ್ತಾ ಇದ್ವಿ. ಅದರಿಂದಲೂ ಕೂಡ ದುಡ್ಡು ಸಿಗೋದು. ಒಟ್ಟಿನಲ್ಲಿ ಹೂವಿಂದ ಅಂತೂ ಒಂದು 2-3 ಸಾವಿರ ರೂಪಾಯಿ ದುಡಿತಾ ಇದ್ದು, ಅದನ್ನು ಕೂಡಿಡ್ತಾ ಇದ್ದೆ ನಾನು. ಅನಾವಶ್ಯಕವಾಗಿ ಖರ್ಚು ಮಾಡ್ತಾ ಇರಲಿಲ್ಲ. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನೋ ಒಂಥರ ಮೆಮೊರಿ. ಈಗ ನಾನು ಇಷ್ಟು ಹೂ ಕಟ್ಟೋಷ್ಟೊತ್ತಿಗೆ ಆಲ್ರೆಡಿ ನನ್ನ ಮಗಳನ್ನ ಒಂದು 3-4 ಸಲ ಹೋಗಿ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ನಾವು ಹಬ್ಬದ ಮೊದಲನೇ ದಿನ ಹಬ್ಬ ಏನೂ ಮಾಡೋದಿಲ್ಲ. ನೈಟ್ ಕಿಚುಡಿ, ತರಕಾರಿ ಸಾಂಬಾರು, ಹಾಗೆ ಕಡಲೆಟ್ಟು, ಕಾಯಿರಸ ಇಷ್ಟನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ. ಈಗ ತರಕಾರಿ ಸಾಂಬಾರು ಮಾಡೋದಕ್ಕೆ ಅಂತ ತೊಗರಿಕಾಯಿ ಹಾಗೆ ಅವರೆಕಾಯಿ ಅಂತ ಸುಲಿಯೋದಕ್ಕೆ ಅಂತ ಕುತ್ಕೊಂಡಿದ್ದೆ. ಬಟ್ ಕಂಪ್ಲೀಟಾಗಿ ಸುಲಿಯೋದಕ್ಕೆ ಆಗಲಿಲ್ಲ, ಯಾಕೆಂದರೆ ಅಷ್ಟೊತ್ತಿಗೆ ಆಲ್ರೆಡಿ ಮಂತ್ಲಿ ಪ್ರಾಬ್ಲಮ್ ಆಯಿತು. ಅಟ್ಲೀಸ್ಟ್ ನಾನು ಕೂಡ ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಕೂಡ ಆಗಲಿಲ್ಲ. ಬೇಜಾರಾಯಿತು. ಪಾಪ ಇನ್ನು ಉಳಿದಿರೋದನ್ನೆಲ್ಲ ಅಮ್ಮ ಒಂದೇ ಮಾಡ್ಕೋಬೇಕಲ್ಲ ಅಂತ ಬೇಜಾರಾಯಿತು. ಈಗ ನೆಕ್ಸ್ಟ್ ನನ್ನ ಇಬ್ಬರು ಮಕ್ಕಳು ಕೂಡ ಎದ್ದಿದ್ದಾರೆ. ನಾನು ಅವರಿಬ್ಬರನ್ನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಹಬ್ಬ ಆಗಿರೋದ್ರಿಂದ ನಾನು ಇಬ್ಬರು ಮಕ್ಕಳಿಗೂ ಕೂಡ ಹೊಸ ಬಟ್ಟೆ ಹಾಕ್ತಾ ಇದ್ದೀನಿ. ನನ್ನ ಮಗಳಿಗೆ ಈಗ ಹಾಕ್ತಿದ್ದಾನಲ್ಲ ಆ ಡ್ರೆಸ್ ಗಂಗಾವತಿಯರೊಬ್ಬರು ನಮ್ಮ ಪರಿಚಯದವರು ತಂದುಕೊಟ್ಟಿರೋದು. ಹಾಗೆ ನನ್ನ ಮಗನಿಗೆ ಹಾಕಿರೋ ಡ್ರೆಸ್ ನನ್ನ ಫ್ರೆಂಡ್ ತಂದುಕೊಟ್ಟಿರೋದು. ಅವನು 2 ತಿಂಗಳು ಪಾಪು ಇದ್ದಾಗೇನೋ ತಂದಿದ್ದು. ಬಟ್ ಅವನಾಗ ಚಿಕ್ಕವನಾಗಿದ್ದ, ಬಟ್ ಬಟ್ಟೆ ದೊಡ್ಡದಾಗಿತ್ತು, ಹಾಗಾಗಿ ಒಂದ್ಸಲನೂ ಹಾಕೋದಕ್ಕೆ ಆಗಿರಲಿಲ್ಲ. ಈಗ ಹಾಕಿದ್ದೀನಿ. ನನ್ನ ಮಗಳು ಅಪರೂಪ ಈ ಥರ ಅವಳನ್ನು ರೆಡಿ ಮಾಡುವಾಗ ಇಷ್ಟು ಸೈಲೆಂಟಾಗಿರೋದು ಕಡಿಮೆನೇ. ಏಕೆಂದರೆ ಬಟ್ಟೆ ಹಾಕಿಸ್ಕೊಳೋದಕ್ಕಾಗಲಿ, ಅಣೆಗಿಡಿಸ್ಕೊಳೋದಾಗಲಿ, ಮೇಕಪ್ ಮಾಡಿಸ್ಕೊಳೋದು ಅಂದರೆ ಒಟ್ಟಿನಲ್ಲಿ ತುಂಬ ಕಿರಿಕಿರಿ ಮಾಡ್ತಾಳೆ. ನಮ್ಮ ಅಮ್ಮಂದಿನೂ ಏನು ಕೆಲಸನೂ ಆಗಿಲ್ಲ. ಆಲ್ರೆಡಿ ಇಬ್ಬರು ಮಕ್ಕಳು ಕೂಡ ಎದ್ದಿದ್ದಾರೆ. ಎದ್ದರಾದರೂ ಸುಮ್ಮನಿರ್ತಾರೆ. ನಾನಿಬ್ಬರೂ ಎತ್ಕೊಂಡು ಕೂತ್ಕೊಂಡ್ರು ಕೂಡ ನಮ್ಮ ಅಮ್ಮನ ನೋಡಿ ತುಂಬ ಅಳ್ತಿದ್ದಾರೆ. ಏಕೆಂದರೆ ಅಮ್ಮನ ನೋಡಿದ ತಕ್ಷಣ ಏನೋ ಗೊತ್ತಿಲ್ಲ, ಅಮ್ಮನ ಹತ್ರ ಹೋಗಿಬಿಡ್ಬೇಕು ಅವರು. ಹಗಲೆಲ್ಲನೂ ಅಷ್ಟೇ, ಅಮ್ಮನ ಕಂಡ್ರೆ ಅಜ್ಜಿ ಅಜ್ಜಿ ಅಂತ ಹೇಳ್ತಾರೆ. ಹಾಗಾಗಿ ಅಮ್ಮ ಎತ್ಕೊಂಡೇ ನೆಲ ಒರೆಸ್ತಾ ಇದೆ. ಸದ್ಯಕ್ಕೆ ನನ್ನ ಮಗ್ಳೆಂಗೋ ಸುಮ್ಮನಿದ್ದಾಳೆ. ಏಕೆಂದರೆ ಇಲ್ಲಾಂದರೆ ನನ್ನ ಮಗನಿಗಿಂತಲೂ ಜಾಸ್ತಿ ಅವಳೇ ಹೇಳೋದು. ಅಜ್ಜಿ ಎತ್ಕೋ ಅಂತ ಒಂಥರ ಕೈನೇ ನೀಡ್ತಾಳೆ, ಕರ್ಕೋ ಅಂತ. ಒಬ್ರನ್ನ ಕರ್ಕೊಂಡ್ರೆ ಒಬ್ರಿಗೆ ಸಿಟ್ಟು, ಆ ಥರ ಮಾಡ್ತಾರೆ. ಇವನನ್ನ ಕರ್ಕೊಂಡ್ರೆ ಅವಳು ಹೇಳ್ತಾಳೆ, ಅವಳನ್ನ ಕರ್ಕೊಂಡ್ರೆ ಇವನು ಹೇಳ್ತಾನೆ. ಇಬ್ಬರನ್ನು ಮ್ಯಾನೇಜ್ ಮಾಡೋದಕ್ಕೆ ಸಾಕಾಗೋಗುತ್ತೆ. ಸದ್ಯ ಹೆಂಗೋ ನಮ್ಮ ಅಣ್ಣ ಬಂದ, ಅವನಿಗೆ ನನ್ನ ಮಗಳನ್ನ ಕೊಟ್ಟು ಕೋರಿಸಿದ್ದೀನಿ. ಹಾಗೆ ನನ್ನ ಮಗನ್ನ ನಾನು ಎತ್ಕೊಂಡು ಕೂತಿದ್ದೀನಿ. ಇಬ್ಬರು ಎತ್ಕೊಂಡ್ವಲ್ಲ, ಹಂಗಾಗಿ ನಮ್ಮಮ್ಮ ನೆಲ ತೊಳೆಯೋ ಕೆಲಸನ ಕಂಪ್ಲೀಟ್ ಮಾಡ್ತಾ ಇದೆ. ಕೆಲವೊಂದು ಸಲ ಅಕ್ಕಪಕ್ಕದ ಮನೇಲಿ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಬಟ್ ಇವತ್ತು ಹಬ್ಬ ಇರೋದ್ರಿಂದ ಅವ್ರಿಗೂ ಕೂಡ ಕೆಲಸ ಇರುತ್ತಲ್ವ, ಹಾಗಾಗಿ ನಾವು ಅವ್ರ ಮನೆಗೆಲ್ಲ ಕಳ್ಸೋದಕ್ಕೆ ಹೋಗಲಿಲ್ಲ. ನಾವೇ ಹೆಂಗೆಂಗೋ ಮ್ಯಾನೇಜ್ ಮಾಡ್ಕೊಂಡ್ವಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ಇದು ನಮ್ಮ 2ನೇ ದೀಪಾವಳಿ ಅಲ್ವಿ. ನಮ್ಮ ಚೂರು ಕೆಳಕ್ಕೆ ಮಾಡು. ಹ್ಯಾಪಿ ದೀಪಾವಳಿ. ಯಾಕೋ ಇಲ್ಲಿ ನೋಡು, ಇಲ್ಲೇ ಹಚ್ಚಿ ಕೆಳೆ. ಬೆಕ್ಕೇನಂತಿತ್ತವ? ಬೆಕ್ಕು ಉಶ್ ಉಶ್ ಉಶ್. ನನ್ನ ಮಗನ ಸರ್ತಿ ಆಯಿತು. ಈಗ ನೆಕ್ಸ್ಟ್ ನನ್ನ ಮಗಳ ಸರ್ತಿ. ಇವಳು ನಮ್ಮ ಅಮ್ಮನ ನೋಡಿ ತುಂಬ ಅಳ್ತಿದ್ಲು. ಹಾಗಾಗಿ ಅಮ್ಮ ಎತ್ಕೊಂಡ್ಲು. ಯಾಕೆಂದರೆ ಇವಳು ಸ್ವಲ್ಪ ಉಸಿರುಗಡ್ತಾಳೆ, ಹಂಗಾಗಿ ಇವಳನ್ನ ಜಾಸ್ತಿ ಒಳಿಸೋದಕ್ಕೂ ಕೂಡ ಭಯ ಆಗುತ್ತೆ. ಹಾಗಾಗಿ ನಾನು ಎತ್ಕೊಂಡೇ ಕೆಲಸ ಮಾಡ್ತೀನಿ ಅಂತ ಮಾಡ್ತಾ ಇದೆ. ಅದೇನಂತ ಗೊತ್ತಿಲ್ಲ, ಅಜ್ಜಿ ಪ್ರೀತಿ ಅಂದರೆ ಹಿಂಗೆ ಅಲ್ವಾ. ನಾನು ಎತ್ಕೊಂಡು ಕೂತಿದ್ರು ಕೂಡ ನಮ್ಮ ಅಮ್ಮನ ಹತ್ರ ಹೋಗೋದಕ್ಕೆ ತುಂಬ ಅಳ್ತಾರೆ. ಹಬ್ಬ ಮಾಡೋದು ಬೇಡವಾ ಚಿನ್ನು? ಬೇಡ ಬೇಡ, ಹಬ್ಬ ಮಾಡೋದು ಬೇಡ. ಏಕೆ? ಯಾರ ಮನೆಗಾರ ಊಟಕ್ಕೆ ಹೋಗೋಣ? ತಾತ ಬಂತು, ಈಗ ತಾತ ಬಂತು. ತೆಗ್ಬರ್ಬೇಕದು. ನೆಕ್ಸ್ಟ್ ಈಗ ಅಪ್ಪ ಬಂತು. ಅಪ್ಪ ಒಂದು ಎತ್ಕೊಂಡು ಕೂತ್ಕೊಳ್ತು, ಹಾಗೆ ನಾನು ಎತ್ಕೊಂಡು ಕೂತ್ಕೊಂಡೆ. ಈಗ ನೆಕ್ಸ್ಟ್ ಉಳಿದಿರೋ ಕೆಲಸನ ಅಮ್ಮ ಮಾಡ್ಕೊಳ್ತಾ ಇದ್ದಾರೆ.
ಅಯ್ಯೋ ಹೊರಗಡೆ ಬ್ಯಾಂಗಲ್ ಬಂಗಾರಿ ಬೇಕೋ ನೋಡಿ ಅಣ್ಣನ ಅಣ್ಣ ನೋಡವ ಬೇಕು 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 ಮಿಯಾವ್ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಜಿಜ್ಜಿ ಜಿಜ್ಜಿ ಕೊಣವ ನೋಡವ ಇಲ್ಲ ಹೆಂಗ ಆಡ್ತಾರೆ ಹೋಗಿ 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 ಆ್ಯಂಡ್ ಇದು ಬರೀ ಇವತ್ತೊಂದು ದಿನದ ಕಥೆ ಅಲ್ಲ, ನಮ್ಮ ಮನೇಲಿ ನಡೆಯೋ ಪ್ರತಿದಿನದ ಕಥೆ ಇದು. ಅದರಲ್ಲೂ ಬರೀ ನನಗೆ ವಿಡಿಯೋ ಎಷ್ಟು ಮಾಡೋಕ್ಕಾಗಿದೆ ಅಷ್ಟನ್ನು ಮಾತ್ರ ತೋರಿಸಿದ್ದೀನಿ. ಇನ್ನು ವಿಡಿಯೋ ಮಾಡ್ದಲೇ ಇರೋಷ್ಟು ಕೂಡ ಇದೆ. ತಿಂಡಿ ತಿನ್ನಿಸೋ ಟೈಮಲ್ಲಿ ಇವ್ರು ಹೆಂಗೆ ಆಡ್ತಾರೆ, ಊಟ ಮಾಡಿಸೋ ಟೈಮಲ್ಲಿ ಇವರು ಹೇಗೆ ಆಡ್ತಾರೆ, ಇನ್ನೂ ಸಾಕಷ್ಟಿದೆ ಇವರಿಂದ. ಬಟ್ ಎಲ್ಲದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಎಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನೋ ಅಷ್ಟನ್ನು ಮಾತ್ರ ಹಾಕಿದ್ದೀನಿ. ಅಷ್ಟು ಸುಲಭ ಅಲ್ಲ ಅವಳಿ ಜೋಳಿ ಮಕ್ಳು ಇಟ್ಕೊಂಡು ಹಬ್ಬ ಮಾಡೋದಾಗಿರ್ಬೋದು, ಮನೆ ಕೆಲಸ ಮಾಡೋದಾಗಿರ್ಬೋದು, ಯಾವುದೇ ಆಗಲಿ ಸುಲಭದ ಮಾತಲ್ಲ. ಆ್ಯಕ್ಚುಲಿ ಅವಳಿ ಜೋಳಿ ಮಕ್ಕಳು ಮೇಂಟೈನ್ ಮಾಡೋರ್ಗಂತೂ ತಾಳ್ಮೆ ಅಂತೂ ತುಂಬಾ ಮುಖ್ಯ. ತಾಳ್ಮೆ ಇರಲೇಬೇಕು, ತಾಳ್ಮೆ ಕಳ್ಕೊಳ್ಳೋ ಹಾಗೆ ಇಲ್ಲ. ಏಕೆಂದರೆ ಆ ಮಕ್ಳಿಗೆ ನಾವೀಗ ಏನು ಹೇಳಿರ್ತಾನೆ ಅರ್ಥ ಆಗುತ್ತಾ ಇಲ್ಲ, ಅವ್ರು ಹೇಗೆ ನಡ್ಕೊಳ್ತಾರೋ ನಾವು ಅವರಿಗೆ ಹೊಂದ್ಕೊಳ್ಬೇಕಾಗತ್ತೆ. ಈ ಏಜಲ್ಲಿ ಆ ಮಕ್ಕಳು ನಮಗೆ ಹೊಂದ್ಕೊಳ್ತವೆ ಅನ್ನೋದಕ್ಕಿಂತ ನಾವು ಆ ಮಕ್ಕಳಿಗೆ ಹೊಂದ್ಕೊಳ್ಬೇಕು. ಹಾಗಾದ್ರೇ ತಾಳ್ಮೆಯಿಂದ ಇರೋಕ್ಕೆ ಸಾಧ್ಯ. ಇವರಿಬ್ರು ಈಗ ಹೊರಗಡೆ ಆಡ್ಸಾಯ್ತು, ನಡುಮನೇಲಿ ಆಡ್ಸಾಯ್ತು, ಈಗ ರೂಮಿಗೆ ಬಿಟ್ಕೊಂಡಿದ್ದೀನಿ. ರೂಮಲ್ಲೂ ಕೂಡ ಅಷ್ಟೇ ಸ್ವಲ್ಪ ಹೊತ್ತು ಆಡ್ತಾರೆ, ಅದಾದ ನಂತರ ಇಲ್ಲೂ ಬೇಜಾರಾಗಿ ತುಂಬ ಅಳ್ತಾರೆ, ಮತ್ತೆ ವಾಪಸ್ ನಡುಮನೆಗೆ ಕರ್ಕೊಂಡು ಹೋಗಬೇಕು. ಇವ್ರನ್ನ ಫುಲ್ ಫ್ರೀಯಾಗಿ ಆಟಾಡೋದಕ್ಕೆ ಬಿಡ್ಬೋದು. ಬಟ್ ನಮ್ಮದು ಪೂಜೆ ಕೋಣೆಗೆ ಎಲ್ಲ ಡೋರ್ ಇಲ್ಲ, ಹಾಗಾಗಿ ದೀಪ ಏನಾದರೂ ಹಚ್ಚಿಟ್ಟಿದ್ರೆ ಹೋಗಿ ಎಳೆಯೋದು ಅಥವಾ ನೀರಿನ ಕೊಡಗಳು ಇಟ್ಕೊಂಡು ಎಳೆಯೋದು. ಒಂದ್ಸಲಿ ಆಲ್ರೆಡಿ ನೀರಿನ ಕೊಡ ಉಲ್ಡಿಸ್ಕೊಂಡಿದ್ರು, ಹಂಗಾಗಿ ಭಯ ಆಗುತ್ತೆ ಅಷ್ಟೇ ಫ್ರೀಯಾಗಿ ಫುಲ್ ಆಟಾಡೋದಕ್ಕೆ ಬಿಡೋಕ್ಕೆ. ಹಾಗಾಗಿ ನಾನೊಂದಲ್ಲಿ ಬಾಕ್ಲ ಹತ್ರ ಕೂತ್ಕೊಂಡೇ ಕಾಯ್ತಿರ್ತೀನಿ ಕೋಣೆಗೆ ಹೋಗ್ದಂಗೆ. ಆದರೂ ಅವರು ತುಂಬ ಹೊತ್ತಾಗಿ ಮಾತ್ರ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ, ಮತ್ತೆ ವಾಪಸ್ ಕರ್ಕೊಬರ್ತೀನಿ. ಅಕಸ್ಮಾತ್ ಈಗಲೂ ಅಷ್ಟೇ ನಮ್ಮಮ್ಮ ಏನಾದರೂ ಮಿಸ್ಸಾಗಿ ರೂಮ್ ಹತ್ರ ಬಂದರು, ಈಗ ಹೆಂಗೆ ಆಟ ಆಡ್ತಿದ್ದಾರೆ ಅದನ್ನು ಬಿಟ್ಟು ಅಮ್ಮನ ಹಿಂದೆನೇ ಓಡೋಗ್ತಾರೆ. ಅಜ್ಜಿ ಅಜ್ಜಿ ಕರ್ಕೋ ಅಂತ ಕೈ ತೋರಿಸ್ಕೊಂಡು. ನಮ್ಮಮ್ಮ ನೋಡಿ ಇನ್ನೂ ಕೂಡ ಪೂಜೆಗೆ ರೆಡಿ ಮಾಡಿಲ್ಲ, ಈಗ ರೆಡಿ ಮಾಡ್ತಾ ಇದೆ. ಅಟ್ಲೀಸ್ಟ್ ನಾನು ಮಾಡೋದಾಗಿದ್ದರೆ ಅಲ್ಪ ಸ್ವಲ್ಪ ಎಷ್ಟೋ ಹೆಲ್ಪ್ ಮಾಡ್ತಿದ್ದೆ, ಬಟ್ ನಂದು ಬೇರೆ ಹಿಂಗಾಯಿತು, ನಾನು ಕೂಡ ಮಾಡೋ ಆಗಿಲ್ಲ. ಹಾಗಾಗಿ ಅಮ್ಮ ಒಂದೇ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ಆ್ಯಂಡ್ ಸಪೋರ್ಟಿಗೆ ಅಪ್ಪ ಪೂಜೆ ಮಾಡ್ತಾರೆ, ಬಟ್ ಅಮ್ಮ ಎಲ್ಲದನ್ನೂ ರೆಡಿ ಮಾಡಿಕೊಡ್ತಾ ಇದೆ. ಪೂಜೆ ಮಾಡೋದಕ್ಕೆ ಸಂಜೆ 6:30 ಮೇಲೆ ಟೈಮ್ ಚೆನ್ನಾಗಿತ್ತು, ಹಾಗಾಗಿ ಸಂಜೆ 6:30 ಮೇಲೇ ನಮ್ಮ ಮನೇಲಿ ಪೂಜೆ ಆಗಿದ್ದು. ಪೂಜೆ ಕೋಣೆಲಿ ಅಷ್ಟೊಂದು ಜಾಗ ಇಲ್ಲ, ಅಲ್ಲಿ ಎಲ್ಲದನ್ನು ಸರಿಯಾಗಿ ರೆಡಿ ಮಾಡೋದಕ್ಕೆ. ನಡುಮನೆ ಹಾಲಲ್ಲಿ ಒಂದು ಟೇಬಲ್ ಮೇಲೆ ಮಾಡ್ಬೋದಾಗಿತ್ತು, ಬಟ್ ಈ ಮಕ್ಕಳಿರೋದ್ರಿಂದ ಟೇಬಲ್ ಮೇಲೆ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಎಲ್ಲದನ್ನೂ ಕೂಡ ಎಳ್ಕೊಂಡು ಬಂದುಬಿಡ್ತಾರೆ. ಹಂಗಾಗಿ ಪೂಜೆ ಕೋಣೆಲ್ಲೇ ಮಾಡಿರೋದು. ಹಾಗೆ ಅಮ್ಮನಿಗಾಗಲಿ ಅಥವಾ ಅಪ್ಪಗಾಗಲಿ ಸರಿಯಾಗಿ ಅದನ್ನು ಸೀರೆ ಉಡ್ಸೋದಕ್ಕೆ ಬಂದಿಲ್ಲ, ಹೆಂಗೋ ಒಂದಿರಲಿ ಅಂತ ಉಡ್ಸಿದ್ದಾರೆ. ಲಾಸ್ಟ್ಗೆ ಅಮ್ಮ ಚಿಗಣಿ ಆರತಿ ಮಾಡಿ ಬೆಳಗ್ತಾ ಇದ್ದಾರೆ. ಮೊದಲೆಲ್ಲ ಅಮ್ಮ ನಾನು ಇಬ್ಬರು ಕೂಡ ಮನೇಲೆಲ್ಲ ಆರತಿ ಬೆಳಗಿ, ಹಾಗೆ ನಮ್ಮ ಹಳೆ ಮನೆ ಇದೆಯಲ್ಲ ಕರೆಕ್ಟಾಗಿ ನಮ್ಮ ಹಳೆ ಮುಂದೆನೇ ಬಾವಿ ಇದೆ, ಆ ಬಾವಿಗೆಲ್ಲ ಬೆಳಗ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಿದ್ವಿ, ಅಲ್ಲಿ ಬೆಳಗ್ಕೊಂಡು ಮನೆಗೆ ಬರ್ತಾ ಇದ್ವಿ. ಈಗ ಕಂಪ್ಲೀಟಾಗಿ ಅಮ್ಮನ ಕೆಲಸ ಮುಗ್ದಿದೆ. ಅಮ್ಮನ ಕೆಲಸ ಮುಗಿದ್ಮೇಲೆ ನೆಮ್ಮದಿಯಾಗಿ ಒಂದು ಕ್ಷಣ ಮಕ್ಕಳನ್ನ ಎತ್ಕೊತೀನಿ ಅಂತ ಎತ್ಕೊಂಡು ಕೂತಿದ್ದಾರೆ. ಏನೇ ಆಗಲಿ ಇಷ್ಟೇ ಕೆಲಸದ ಮಧ್ಯೆ ಮೊಮ್ಮಕ್ಕಳಿಗೆ ಎತ್ಕೊಳೋದು ಅಂದರೆ ಒಂಥರ ಖುಷಿನೇ. ಕೆಲಸ ಇದ್ದೇ ಇರ್ತವೆ ಅಲ್ವಾ, ಆದರೂ ಮಕ್ಕಳು ಪರ್ಮನೆಂಟಾಗಿರೋದಿಲ್ವಲ್ಲ ಇಲ್ಲಿ, ಹಂಗಾಗಿ ಸಿಕ್ಕಾಗ ಅವಕಾಶ ಬಿಡೋದಿಲ್ಲ. ಪ್ರತಿ ವರ್ಷ ಲಕ್ಷ್ಮೀ ಪೂಜೆ ಮಾಡುವಾಗಲೂ ಅಷ್ಟೇ, ಮುಂದಿನ ವರ್ಷದ ಲಕ್ಷ್ಮೀ ಪೂಜೆ ಅಷ್ಟೊತ್ತಿಗೆ ನಮ್ಮ ಸ್ವಂತ ದುಡ್ಡು ಇಡೋವಷ್ಟು ಲಕ್ಷ್ಮಿ ನಮ್ಮ ಮನೆಗೆ ಬರಲಿ, ಅಂದರೆ ಆದಾಯದ ರೂಪದಲ್ಲಿ ಬರಲಿ ಅಂತ ಬಿಡ್ಕೊತೀವಿ. ಬಟ್ ಯಾಕೋ ಗೊತ್ತಿಲ್ಲ, ವರ್ಷ ಇನ್ನೂ ಲಕ್ಷ್ಮಿ ಕಡಿಮೆ ಆಗ್ತಿದೆ ಹೊರತು ಜಾಸ್ತಿ ಬರ್ತಿಲ್ಲ. ಮಾಡಿದ ಬೆಳೆ ಎಲ್ಲದೂ ಕೂಡ ಲಾಸ್ ಆಗ್ತಿದೆ ಹೊರತು ಆದಾಯ ಅಂತೂ ಬರ್ತಿಲ್ಲ. ಯಾವ ಬೆಳೆನೂ ಕೂಡ ಕೈ ಹಿಡಿತಿಲ್ಲ. ಇಷ್ಟೇ ಅಲ್ವಾ ರೈತರ ಜೀವನ. ಸೊ ಈಗ ಫೈನಲಿ ಊಟ ಮಾಡೋದಕ್ಕೆ ಕೂತಿದ್ದೀವಿ. ಅಮ್ಮ ನಾನು ಕಡಲೆ ಹಿಟ್ಟು, ಕಿಚುಡಿ, ತರಕಾರಿ ಸಾಂಬಾರು. ಇಬ್ಬರು ಮಕ್ಕಳಿಗೂ ಊಟ ಮಾಡಿಸ್ಬಂದು ಅಮ್ಮ ನಾನು ಇಬ್ಬರು ಊಟಕ್ಕೆ ಕೂತಿದ್ದೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಪ್ಲೀಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.